ಎಲ್ಲಿ ಹೇಳ್ತಾರೆ ಅಲ್ಲಿ ಹೋಗಿ ಬಾಡಿ ಎತ್ಕೊಡ್ತೀನಿ. ಅವ್ರು ಕೊಟ್ಟು తీసుಕೊಂಡು ನನ್ನ ಜೀವನಕ್ಕೆ ಮಾಡ್ತಾನೆ. ನನ್ನ ಊರಾಯ್ತು ನಾನಾಯ್ತು. ನನಗೆ ಯಾವುದೇ ಕಾರಣ ಮಕ್ಕಳು ಈಜು ಕಲಿಬೇಕಾದ್ರೆ ಮೊದಲು ಒಂದು ಹಟ್ಟಿಗಳು ಸೀಪು ಥರ ತೊಟ್ಟಿ ಮಾಡ್ಸ್ಕೊಂಡು ಕಲ್ತ್ಕೊಂಡು ಆಮೇಲೆ ದೊಡ್ಡವರ ಆದಮೇಲೆ ಹೋಗ್ಬೋದು ಕೆರೆ ಕಟ್ಟೆಗೆ. ಬಾಡಿ ಎತ್ತಾಗ ಒಬ್ಬರು ದಂಡಲ್ಲಿ ಹೂಗೆ ಗೊತ್ತಿರಕ್ಕಿಲ್ಲ, ಆಗ ಎತ್ತಾಗ ವಾಶ್ ಹೊಡಿತಾರೆ ರಕ್ಷಣೆ. ಆಮೇಲೆ ಒಬ್ಬೊಬ್ರು ಅವ್ನ ಜೀವನ ಇದೆ ಅಂದ್ಬಿಟ್ಟು ಒಬ್ಬರು ಅಕ್ಕಿ ಬಿಕ್ಕಿರೋ ಕರೆಸಿ ತಗೋಗಪ್ಪ ಅಂತ ಕೊಡ್ತಾರೆ ನನಗೆ. ಆ ಹುಡುಗಿ ಒಂದು ಚೀಟಿ ಬರ್ದು ಬಸ್ನಲ್ಲಿರೋ ಹುಡುಗರು ಕೊಟ್ಬಿಟ್ರು. ಅವು ಪಟ್ನಾಕ್ ಬಂದು ಆದರೆ ಈ ತೆಗೆದಿನ ಲೆಟ್ರ್ ನೋಡಿದಾಗ ಕಂಡಕ್ಟ್ರೆ ಬಸ್ ನಿಲ್ಸಿ ಅಂತಂದ್ರು. ಯಾಕಮ್ಮ ಅಂದರೆ ನಮ್ಮ ಜೊತೆಲಿ ಬರ್ತಿರೋ ಹುಡುಗಿ ಪಾಲಲ್ಲಿ ಇಳಿದು ಬಿಟ್ಟರೆ ಆ ಕೌಲಿ ಬಿಡ್ತೀನಿ ಅಂತ ಹಿಂದಕ್ಕೆ ಹೋಗ್ಬೇಕು ಅಂದ್ರು. ಆಗ ಬಸ್ಸ ಹಿಂದಕ್ಕೆ ತಿರ್ಸ್ಕೊಂಡ್ಬಂದು ಆಗ ಆ ಕೌಲಿ ಬರೋದಕ್ಕೆ ಆ ಹುಡುಗಿನ ಬಂದು ನಾವು ಬರೋದಕ್ಕೆ ಆ ಹುಡುಗಿ ಕಾಪಾಡೋದಕ್ಕೆ ನೀರು ಬಿದ್ದಿದ್ದ ಅವಳು. ಎಲ್ಲ ಶ್ರೀಗಂಧ ಟಿವಿ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾನು ಮಂಡ್ಯ ಜಿಲ್ಲೆಯ ಬೇವುಕಲ್ ಗ್ರಾಮದಲ್ಲಿದ್ದೀನಿ. ಈ ಗ್ರಾಮ ಮಂಡ್ಯ ಜಿಲ್ಲೆಯಿಂದ ಒಂದು 20 ಕಿಲೋಮೀಟರ್ಲಿದೆ. ಯಾಕೆ ಬಂದಿದ್ದೀನಿ? ಒಬ್ಬರು ಸಾಹಸಿನ ಪರಿಚಯ ಮಾಡ್ಸೋಕ್ಕೆ. ಇವರು ಮಂಡ್ಯದಲ್ಲಿ ಹೆಸರುವಾಸಿ, ಆದರೆ ಕರ್ನಾಟಕದಾದ್ಯಂತ ಇವ್ರ ಹೆಸರು ಇನ್ನೂ ಕೂಡ ತುಂಬ ಜನಕ್ಕೆ ಗೊತ್ತಾಗಬೇಕು. ತುಂಬ ಸಿನಿಮಾಗಳಲ್ಲಿ ಡ್ಯೂಪಾಗಿ ಆ್ಯಕ್ಟ್ ಮಾಡಿದ್ದಾರೆ, ಅಂದರೆ ಸ್ಟಂಟ್ ಕಲಾವಿದರಾಗಿ. ಯಾಕೆ ಅಂದರೆ ಈ ನಮ್ಮ ಸಾಹಸ ಕಲಾವಿದರು ಏನು ಹೇಳ್ತಾರೆ ಅದನ್ನ ಇವರು ಸ್ಟಂಟ್ಗಳು ಕೇಳಬೇಕು. ನೀರಿಗೆ ಬೀಳು ಅಂದರೆ ಬೀಳಬೇಕು, ಬೆಂಕಿಗೆ ಆರು ಅಂದರೆ ಆರಬೇಕು, ಇದು ಮಾಡಲೇಬೇಕು. ಹಾಗಾಗಿ ತೆರೆ ಹಿಂದೆ ಕೆಲಸ ಮಾಡಿದವರು ಇವರು. ಹಾಗೂ ಅತ್ಯದ್ಭುತ ಈಜುಪಟು. ಹಳ್ಳಿ ಕಡೆ ಈ ಕೆರೆ ಕಟ್ಟೆ ಬಾವಿಗಳೆಲ್ಲ ಮಕ್ಕಳು ಈಜ್ತಾ ಇರ್ತಾರೆ, ನೋಡಿದ್ದೀವಿ, ನೀವು ನೋಡಿರ್ತೀರ, ನಾವು ನೋಡಿದ್ದೀವಿ. ಆದರೆ ಇವರು ಅತ್ಯಂತ ಅಮೋಘ ಈಜುಪಟು ಇವರು. ಮಂಡ್ಯದಲ್ಲಿ ಸುತ್ತಮುತ್ತ ಏನಾದರೂ ಸಮಸ್ಯೆ ಬಂದರೆ ಈ ಕೆರೆ ಕಟ್ಟೆ ಬಾವಿಗಳಲ್ಲಿ ಜನಗಳು ಆತ್ಮಹತ್ಯೆ ಮಾಡ್ಕೊಳ್ಳೋದು, ಜನಗಳು ಕಾಲ್ಜಾರಿ ಬೀಳೋದು ಈ ಥರ ಆಗ್ತಿರುತ್ತೆ, ನಾವು ದಿನ ನೋಡ್ತಿರ್ತೀವಿ. ಅಂತ ಎಷ್ಟೋ ಸಾವಿರಾರು ಡೆಡ್ ಬಾಡಿಗಳನ್ನ ಇವ್ರು ಮೇಲೆ ತೆಗೆದವರು ಇವರು. ಯಾಕೆಂದರೆ ಸತ್ತ ಮೇಲೆ ಡೆಡ್ ಬಾಡಿನೇ, ಆದರೆ ಕುಟುಂಬದವರಿಗೆ ಬಾಡಿ ಸಿಗಿರಲ್ಲ. ಅವರಿಗೆ ದುಃಖ ತುಂಬ ಇರುತ್ತೆ. ಅವರಿಗೆ ಆ ಒಂದು ಊರೇ ಒಂದು ಶೋಕದಲ್ಲಿ ಮುಳುಗಿರುತ್ತೆ. ಆ ಟೈಮಲ್ಲಿ ಇವರು ಬಂದು ಬಾಡಿ ತೆಗೆದುಕೊಟ್ಟಾಗ ಅಂತ್ಯಕ್ರಿಯೆ ಆದರೂ ಮಾಡ್ಬೋದಲ್ಲ ಅಂತೇಳಿ ಒಂದು ಸಮಾಧಾನ ಕುಟುಂಬದವರಿಗಿರುತ್ತೆ. ಅಂಥ ಒಂದು ಮಹಾನ್ ಸಾಧಕ ಇವರು. ಇವರು ತುಂಬ ವರ್ಷಗಳ ಹಿಂದೆ ಒಂದು ಚಾನಲ್ಗೆ ಇಂಟರ್ವ್ಯೂ ಕೊಟ್ಟಿದ್ರು ಅಂತ ಕೇಳ್ಪಟ್ಟೆ. ಆಮೇಲೆ ಇವ್ರನ್ನ ಯಾರೂ ಮಾತಾಡ್ಸೋಕ್ಕೆ ಬಂದಿಲ್ಲ. ಇವರು ತೆರೆ ಮರೆಯಲ್ಲಿದ್ದಾರೆ, ಅವ್ರ ಜೀವನ ಕಟ್ಕೊಂಡು ಅವ್ರು ನೆಮ್ಮದಿಯಾಗಿದ್ದಾರೆ. ಆದರೆ ನಾವು ಇವ್ರನ್ನ ಪರಿಚಯ ಮಾಡಿಸ್ತಿರೋ ಕಾರಣ, ಮತ್ತೊಮ್ಮೆ ಇವ್ರನ್ನ ಕರ್ಕೊಬಂದು ಕೂರಿಸ್ತಿರೋ ಕಾರಣ ಜನಗಳಿಗೆ ಇವ್ರ ಬಗ್ಗೆ ಗೊತ್ತಾಗಬೇಕು ಅಂತ. ಹಾಗಾಗಿ ಇವತ್ತು ನಾವು ಮಂಡ್ಯ ಜಿಲ್ಲೆಯ ಬೇವುಕಲ್ ಗ್ರಾಮದಲ್ಲಿರೋ ಸಾಧಕರು, ಇವ್ರ ಹೆಸರು ಶ್ರೀ ಕಾಳಿರಯ್ಯ ಅಂತ. ಅವ್ರನ್ನ ಇವತ್ತು ನಾವು ಕರ್ಕೊಬಂದು ಕೂರಿಸಿದ್ದೀವಿ. ಅವರಿಗೆ ಸ್ವಾಗತ ಕೋರೋಣ. ಸರ್, ನಮ್ಮ ಶ್ರೀಗಂಧ ವಾಹಿನಿ ಕಡೆಯಿಂದ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ತುಂಬ ಹೃದಯದ ಸ್ವಾಗತ ಸರ್. ತುಂಬ ನಮ್ಮೂರು ಗ್ರಾಮಕ್ಕೆ ಬಂದು ನಮ್ಮ ಮಂಡ್ಯ ಜಿಲ್ಲೆ ದೊಡ್ಡಬಳಿ ಬೇವುಕಲ್ ಗ್ರಾಮಕ್ಕೆ ನಮ್ಮೂರಿಗೆ ಬಂದಿರೋದ್ರಿಂದ ಟಿ ವಿಯವರು ನಿಮ್ಗೆ ನಾವು ನಮಸ್ಕಾರಗಳು. ನೋಡಿ, ತುಂಬ ಮುಗ್ಧ ಜೀವಿ, ಮಾತಾಡೋಕ್ಕೆ ಭಯಪಡ್ತಾರೆ, ಎಲ್ಲೂ ಕ್ಯಾಮರಾ ಮುಂದೆ ಬರಲ್ಲ. ಆದರೆ ಬಂದು ಕೂತ್ಕೋಬೇಕು, ಮಾತಾಡಬೇಕು ಅಂತಲೇ ಮಾತಾಡ್ತಿರೋದು ನಾನು. ತುಂಬ ಮುಗ್ಧ ಜೀವಿ, ಮಾತು ಕಡಿಮೆ, ಕೆಲಸ ಜಾಸ್ತಿ. ತುಂಬ ಸಾಧಕರು ಇವರು ಸ್ವಲ್ಪ ಮಾತಾಡುವಾಗ ಸ್ವಲ್ಪ ಭಯ ಪಡ್ತಾರೆಲ್ಲ ಮಾಡ್ತಾರೆ. ಯಾರು ವೀಕ್ಷಕ ತಪ್ಪಾಗಿ ಭಾವಿಸಬೇಡಿ. ತುಂಬ ಒಂದು ಜನಗಳ ಮಧ್ಯೆ ನಿಂತು ಮಾತಾಡೋಕ್ಕೆ ತುಂಬ ಶೈನ್ ನೇಚರ್ ಅಂತಾರೆ, ಆ ಥರ ಇವರು. ಆದರೆ ಕೆಲಸ ಮಾತ್ರ ಆಮೇಲೆ ನೀವೇ ನೋಡ್ತೀರಾ. ಸರ್ ಹೇಳಿ ಸರ್, ನಿಮ್ಮ ಒಂದು ಈ ಸಾಧನೆ ಬಗ್ಗೆ ಹೇಳಿ ನೀವು. ನಮ್ಮ ಸಾಧನೆ ಅಂದರೆ, ನಾನು ಚಿಕ್ಕದ ವಯಸ್ಸಿಂದ ನಮ್ಮ ಹಟ್ಟಿಗಳಲ್ಲಿ ನಮ್ಮ ಅಪ್ಪವ್ರಿಗೆ 9 ಜನ ಮಕ್ಕಳಲ್ಲಿ ನಾನು 2ನೇ ಮಗ. 6 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಕಳಲ್ಲಿ ಒಂದು ಗೌಡ್ರ ಮನೆಯಲ್ಲಿದ್ದು ನಾನು ಎಮ್ಮೆ ಕುರಿ ಆಡು ಮೇಯಿಸುವಾಗ ಒಂದು ಗೌಡ್ರ ಮನೆಯಲ್ಲಿದ್ದ ಕನ್ನಟ್ಟಿ ಕೆರೆಯಲ್ಲಿ ಕನ್ನಟ್ಟಿ ಕೆರೆಯಲ್ಲಿ ನಾನು ಸಾಧನೆ ಮಾಡ್ಬೇಕಾದ್ರೆ ನಮ್ಮ ಎಮ್ಮೆಯಿಂದೆಯ ನಮ್ಮ ಅಪ್ಪ ನಮ್ಮವ್ವ ಬೇಡ ಅಂದರು ನಾನು ಎಮ್ಮೆ ಮೇಯಿಸ್ಕೊಂಡು ಸಾಧನೆ ಮಾಡಿದೆ. ಗೌಡ್ರ ಮನೇಲಿದ್ದೆ. ಎಲ್ಲಿ ಸತ್ತೋಯ್ತಾನೆ ಅಂದರೂ ನನಗೆ ಎಮ್ಮೆನೇ ಗುರು. ಹಗ್ಗ ಬಿಟ್ಬಿಡ್ತು ಅಂದರೆ ಕೊಂಬಾಕಿ ಎತ್ಕೊಬಾರ್ದು. ಅದು ಯಮಧರ್ಮ ಥರನೇ ನನಗೆ ಒಂದು ಗುರುವಾಗ ಜೋರಾಗಿ ಕಳಿಸ್ತು. ನಾನು ಕೈ ಕಾಲು ಕಟ್ಟಾಕಿದ್ರು ಸಾಯ್ದಂಗೆ ಇದಾಗೋಯ್ತು. ನಾನು ಕಟ್ಟಾಕಿದ್ರು ಮುಳುಗೋಯ್ತಾರು ಕೊಂಬಲ್ಲಿ ಎತ್ಕೋದು. ಆಮೇಲೆ ರಿಯಲಾಗೆ ಒಂದು ಅರ್ಧ ಅಡಿಲಿ ನೋಡುಮ ಅಂತ ಕಟ್ಟಾಕ್ಸ್ಕೊಂಡು ಐಕ್ಳು ಕೈಲಿ ನೋಡಿದೆ. ಆಗಲೂ ನಾನು ಮುಳುಗಲಿಲ್ಲ. ಆಗ ಎಂತೆ ಇದಕ್ಕೂ ಹೋದ್ರೂ ಮುಳುಗ್ದೋದ ಇದಿಲ್ಲ. ಆಮೇಲೆ ಯಾರ್ಯಾವ ಊರಲ್ಲಿ ಯಾರೇ ಬಿದ್ದು ಸತ್ತೋಯ್ತಾ ಇರುವೆ ನಾನು ಹೋಗಿ ತಗೊಬಂದು ಕೊಡೋದು. ಆ ವಿಷಯ ಮಾತಾಡ್ತೀನಿ, ತುಂಬ ಇಂಪಾರ್ಟೆಂಟ್ ವಿಷಯ ಅದು. ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಊರು, ಸ್ವಂತ ಊರು ಕನ್ನಟಕೆರೆ ಅಂತ ಹೇಳಿದ್ರಿ. ಅಪ್ಪ ಅಮ್ಮ, ನಮ್ಮ ತಂದೆ ಹೆಸರು ಬಸವರಾಜಯ್ಯ, ನಮ್ಮ ಅವನ ಹೆಸರು ಅಮ್ಮಣ್ಣಮ್ಮ. ಆದರೆ ನೀವು ಎಷ್ಟು ಜನ ಮಕ್ಕಳು ತಂದೆ ತಾಯಿಗೆ? ತಂದೆ ತಾಯಿಗೆ 9 ಜನ ನಾವು. 9 ಜನದಲ್ಲಿ ನಾನು 2ನೇ ಗಂಡು ಮಗ. 2ನೇದಲ್ಲಿ ನಾನು ಈ ಥರ ಸಾಧನೆಯಿಂದ ಎಜುಕೇಶನ್ ಸ್ಕೂಲ್ಗೆಲ್ಲ ಹೋಗ್ಲಿಲ್ಲ. ಸ್ಕೂಲ್ಗೆ ಹೋದ್ರೆ ಆಗ ಒಂದು ನಮ್ಮ ಅಪ್ಪರಿಗೆ 9 ಜನದಲ್ಲಿ ಒಂದು ಬಡವಗೂ ಗತಿಲ್ಲೇ ಗೌಡ್ರ ಮನೆಗೆ ಇರಿಸ್ಬಿಟ್ರು ಅಂತ ಕಾಲದಲ್ಲಿ. ಆಗ ನಮಗೆ ಒಟ್ಟಿಗೆ ಇಟ್ಟಿದ್ದಿರಲ್ಲ. ಆದರೆ ನಾನು ಈ ಥರನೇ ಜೀವನದಲ್ಲಿ ಬಂದು ಆಗ ಬಸ್ಸು ಗೌಡ್ರ ಮನೆ ಬಿಟ್ಟು ಬಸ್ಸಿಗೆ ಸೇರ್ಕೊಂಡು ಬಸ್ಸಲ್ಲಿ ಒಂದು ಕಾಲೇಜ್ ಹುಡುಗಿ ಕಾಪಾಡೋದು. ಅವಾಗ ಹೆಂಗೆ ಕಾಲೇಜ್ ಹುಡುಗಿ ಅಂದರೆ ಅವರ ಹುಡುಗಿಯರ ಅಪ್ಪಂಗೆ 2 ಹೆಂಡ್ತಿರಂತೆ ಅಪ್ಪಂಗೆ. ಸರಿ, ಹಿರಿಯಂಟಿ ಮಕ್ಳಿಗೆ ದುಡ್ಡು ಕೊಡಲಿಲ್ಲ ಅಂತ ಇದು ಮಾಡಿದಾಗ ನಮ್ಮ ಅಪ್ಪ ನಾನು ಕೊಡಲಿಲ್ಲ ಹುಡುಗಿಗೆ ಅಂದ್ಬಿಟ್ಟು ಆ ಹುಡುಗಿ ಒಂದು ಚೀಟಿ ಬರ್ದು ಬಸ್ನಲ್ಲಿರೋ ಹುಡುಗರು ಕೊಟ್ಬಿಟ್ರು. ಅವು ಪಟ್ನಾಕ್ ಬಂದು. ಆದರೆ ಈ ತೆಗೆದಿನ ಲೆಟ್ರ್ ನೋಡಿದಾಗ
ಕಂಡಕ್ಟ್ರೆ ಬಸ್ ನಿಲ್ಸಿ ಅಂತಂದ್ರು. ಯಾಕಮ್ಮ ಅಂದರೆ ನಮ್ಮ ಜೊತೆಲಿ ಬರ್ತಿರೋ ಹುಡುಗಿ ಪಾಲಲ್ಲಿ ಇಳಿದು ಬಿಟ್ಟದೆ, ಆ ಕೌಲಿಗೆ ಬಿಡ್ತೀನಿ ಅಂತ ಹಿಂದಕ್ಕೆ ಹೋಗ್ಬೇಕು ಅಂದ್ರು. ಆಗ ಬಸ್ಸ ಹಿಂದಕ್ಕೆ ತಿರ್ಸ್ಕೊಂಡ್ಬಂದು ಆಗ ಆ ಕೌಲಿಗೆ ಬರೋದಕ್ಕೆ ಆ ಹುಡುಗಿನೂ ಬಂದು, ನಾವು ಬರೋದಕ್ಕೆ ಆ ಹುಡುಗಿ ಇತ್ತು, ಆ ಹುಡುಗಿ ಕಾಪಾಡೋದಕ್ಕೆ ನೀರು ಬಿದ್ದಿದ್ಲ ಅವಳು. ನೀರು ಅತಿ ಬಂದದಕ್ಕೂ ನಾವು ಓದಕ್ಕೂ ಒಂದಾಯ್ತಾಗ ಹಿಂದಕ್ಕೆ ತಿರ್ಸ್ಕೋಗಿ ಕೌಲಿಗೆ ಬಿದ್ದಕ್ಕೆ ಆ ಹುಡುಗಿ ಕಾಪಾಡೋದಕ್ಕೆ ನನಗೆಲ್ಲ ಕಾಲೇಜು ಮಹಾರಾಣಿ ಕಾಲೇಜುಗಳಲ್ಲಿ ನನಗೆ ಎಲ್ಲ ಒಂದು ಸೈಕಲ್ ತಗೊಂಡ್ರು. ಆ ವರ್ಷ ಸೈಕಲ್ ತಗೊಂಡು 1 ವರ್ಷ ನನಗೆ ಒಂದು ಇಂಟ್ರು ಮಾಡಿ ಮದುವೆಗೆ ಏಪೆಂಡ್ ಮಾಡಿದ್ರು. ಆಗ ನನಗೆ ಮದುವೆಗೆ ಏಪೆಂಡ್ ಆದದ್ದು. ಆಗ ನನಗೆ ನೋಡಿ ನಮ್ಮ ತಂದೆ ಇಂಥ ಕಲಾವಿದಂಗೆ ಯಾಕೆ ಮದುವೆ ಮಾಡೋಕ್ಕಾಗಲಿಲ್ಲ ನೀವು ಅಂದ್ಬಿಟ್ಟು ಆಗ ಎಲ್ಲ ಪೇಪರ್ಗೆ ನ್ಯೂಸ್ಗೆ ಹಾಕ್ಸಿ ನನ್ನ ನಿಮ್ಮ ಮದುವೆಯಿಂದ ಇದೊಂದು ಘಟನೆ ಇದೆ. ಮದುವೆಗೆ ಆಗ ನ್ಯೂಸ್ಗೆ ಹಾಕ್ಸಿ ಆಗ ನನ್ನ ಮದುವೆಗೆ ಏಪೆಂಡ್ ಮಾಡಿ ನನ್ನ ಹಿರಿಯ ಹೆಂಡತಿ ಊರು ಬೆಳ್ಕೋಡಿ ಹತ್ರ ಹೊಸಳ್ಳಿ ಅಂತ. ಆದರೂ ಅಲ್ಲಿ ಮದುವೆ ಆದೆ. ಆದರೆ ಇವಾಗ ನಾನು ಸಂಸಾರದಲ್ಲಿ ಹಿಂಗಿದ್ದೆ, ಅವರು ಈಗ ಇದ್ದು ಹೊಂಟವ್ರು ಇನ್ನೊಂದು ತಂದು ಈಗ ಮದುವೆ ಮಾಡೀನಿ. ಈ ಥರ ನಾನು ಕುಟುಂಬದಲ್ಲಿ ಇದ್ರೂ ಬಾಡಿ ಎತ್ತಾರ್ತಾನೆ. ಆದ್ರೂ ಇವನು ಇಲ್ಲಿ ಬಿಡಿಸ್ಬೇಕು ಅಂದ್ಬಿಟ್ಟು ಬೆಂಗಳೂರು ಬಂದು ನಾವು ಬರೋಕ್ಕಿಲ್ಲ ಅಂದೆ. ಆದರೆ ಇಂಥ ಸಾಧನೆಯಲ್ಲಿ ಇನ್ನೊಬ್ರು ತಂದು ನಂಜುಗೂಡಿಂದ ಅಲ್ಲಿ 3 ಬಾಡಿ ಎತ್ತಕ್ಕೆ ಇರಿ ಪೊಲೀಸೇ ನಂಜುಗೂಡಲ್ಲಿ ನಿಂತ್ಕೊಂಡು ಈ ಹುಡುಗಿ 2ನೇ ಹುಡುಗಿನೂ ತೋರಿಸಿ ಮದುವೆ ಮಾಡಿದ್ರೆ ನನಗೆ. ಆದರೂ ನೆಚ್ಕೊಂಡು ಇವತ್ತು ಅದೇ ಕಸಬು ಬಾಡಿಗಳು ಎತ್ತಿ ನಾನು ಸಾಧನೆ ಮಾಡ್ತಾಯಿದ್ದೀನಿ. ಎಲ್ಲಿ ಹೇಳ್ತಾರೆ ಅಲ್ಲಿ ಹೋಗಿ ಬಾಡಿ ಎತ್ಕೊಡ್ತೀನಿ. ಅವ್ರು ಕೊಟ್ಟು తీసుಕೊಂಡು ನಾನು ಜೀವನಕ್ಕೆ ಮಾಡ್ತಾನೆ. ನನ್ನ ಊರಾಯಿತು, ನಾನಾಯಿತು, ನನಗೆ ಮುಂದೆ ಯಾರೂ ಬಂದಿಲ್ಲ. ಇವತ್ತು ಇಷ್ಟು 25 ದೇಶಕ್ಕೆ ಕೊನೆ ತಿಂಗಳು 11ನೇ ತಿಂಗಳಲ್ಲಿ ನನಗೆ ಇಂಥ ಕಾರ್ಯಕ್ರಮಕ್ಕೆ ಮಂಡ್ಯದಿಂದ ಹುಡುಕೊಂಡು ನಮಗೆ ಟಿ ವಿಯವರು ಬಂದು ಇದರಲ್ಲಿ ತೋರಿಸ್ತಾ ಇದ್ದಾರೆ. ಅವ್ರಿಗೊಂದು ನಮಸ್ಕಾರಗಳು. ಇದೆ ಇನ್ನು ವಿಷಯಗಳು ತುಂಬ ಇದೆ. ಈಗ ನೀವು ಹೇಳಿದ್ರಲ್ಲ ಮದುವೆ ಆಯ್ತು, ನಿಮ್ಮ ಮಕ್ಕಳು ಹಿರಿಯಂಟಿಗಿತ್ತು, ಅದು ಸತ್ತೋದಕ್ಕೆ ಹೊಂಟೋದ್ರು ಅವರು. ಸರಿ, ಅವ್ರು ಹೋದ 8 ವರ್ಷ ಗಂಟೆ ಕಾದಿ 2ನೇ ಮದುವೆಗೆ ಏಪೆಂಡ್ ಮಾಡಿ ಮದುವೆ ಆದೋ. ಈಗ ಇವಳಿಗೂ ಮಕ್ಕಳಿಲ್ಲ. ಓಕೆ ಇರಲಿ. ಇನ್ನೊಂದು ಹೇಳ್ಬೇಕು, ನೀರೊಳಗೆ ಆಡ್ತಿರಲ್ಲ ನೀವು, ಸ್ವಿಮ್ಮಿಂಗ್ ಮಾಡ್ತಿರಲ್ಲ, ಇದಕ್ಕೆ ನೀವು ಕಲ್ತ್ಕೊಂಡಂತ ಒಂದು ತಯಾರಿ ಹೆಂಗೆ ಅಂತ? ತಯಾರಿ ಅಂದ್ರೆ ನಾನು ಎಮ್ಮೆಯಿಂದ ಕಲ್ತಾಗ ಆಗ ಕೈ ಎತ್ತರ ಮುಳುಗೋಗುದು. ಆಗ ದಮ್ ಕಟ್ಟಿ ನೀರಾಗ ತುಳ್ದಿ ಅಭ್ಯಾಸ ಮಾಡ್ಕೊಂಡೆ. ನಿಮಗೆ ನೀವೇ ಕಲ್ತಿದ್ದು? ನಾನೇ ಕಲ್ತದ್ದು. ನೋಡಿ ಇವರೇ ಕೆತ್ಕೊಂಡು ನಾನೇ ಕಲ್ತದ್ದು ಹೊರತು ಯಾರ್ದೇನು ಹೊಣೆ ಇಲ್ಲ. ಆಮೇಲೆ ಒಬ್ಬೊಬ್ಬರನ್ನ ನಾನೇ ಒಂದು ಟ್ರೈನಿಂಗ್ ಮಾಡ್ಬೇಕು ಅಂದ್ಬಿಟ್ಟು ಒಂದೊಂದು ಆಳದಲ್ಲಿ ಒಂದು ಅಡ್ಡದ ಬಾವಿ ಅಂತಿತ್ತು. ಆ ಬಾವಿಯಲ್ಲಿ ಬಿದ್ದೆಟ್ಕೊಬಂದು ಎತ್ಕೊಬರೋದು, ಈ ಥರ ತೋರ್ಸ್ಕೊಂಡು ಅಭ್ಯಾಸ ಮಾಡೋದು. ಆಮೇಲೆ ಹಂಗೆ ಇಂಪ್ರೂವ್ ಆಗೋಯ್ತು. ನಾನು ಯಾವುದೇ ಬಿದ್ದರೂ ಸತ್ತೋಗೋರಿಂದ ಸಾಕು ನಮ್ಮೂರುಗಳ ಸುತ್ತ ಬಾವಿಗಳಲ್ಲಿ ಆಗ ಯಾರೇ ಬಿದ್ದವರು ಹೋಗಿ ಎತ್ಕೊಬರೋದು. ಆಗ ಸಣ್ಣಕ್ಕಿದ್ದೆ ಹೋಗಿ ಎತ್ಕೊಂಡು ನೋಡುವೆ. ಆದರೆ ಇದಿಲ್ಲ. ಈಗ ದಪ್ಪ ಆಯ್ತಾ ಏನು ಮಾಡ್ತೀನಿ, ಈಗ ದಡಿಲಿ ಎತ್ತೀನಿ, ಪಾತ್ರಗಡೆಲ್ಲ ಕೆತ್ತೀನಿ, ಕೈ ಎತ್ತರು ಮುಳುಗಲ್ಲ. ಬೇರೆ ಟೈರು ಪಾರು ತಂದು ನೀರ್ ಮೇಲೆ ಕುತ್ಕೊಂಡು ಎತ್ತಾರೆ ದೋಣಿಲಿ. ಈಗ ಪೌರಜವ್ರು ಬರ್ತಾರೆ, ಅವ್ರು ದೋಣಿ ಮೇಲೆ ಕೂತಾರೆ. ನನ್ನಂಗೆ ಏನು ಆಧಾರ ಇಲ್ಲೇ ನೀರೊಳಗೆ ಇಳಿಯೋಕ್ಕಾಗಲ್ಲ. ಅವರು ಟೇರ್ ಮೇಲೆ ಇರ್ತಾರೆ. ನಾನು ಟೇರ್ ಏನು ಇಲ್ಲದೆ ಆಧಾರದಲ್ಲಿ ಹಿಡಿದು ಬಾಡಿಯ ಅವ್ರು ಆಗದವರು ನಾನು ಸಾಧನೆ ಮಾಡಿ ಎತ್ಕೊಡ್ತೀನಿ. ನನಗೆ ಈಗ ಇದುವರೆಗೂ ಎಷ್ಟು ಬಾಡಿ ಅಂದಾಜು ಎತ್ತಿರ್ಬೋದು? ನಾನು ಬಾಡಿ ಇಲ್ಲಿವರೆಗೂ 3,000 4,000 ಹತ್ತತ್ರ ಬಂದರೆ ನಾನು ಸಣ್ಣದಿಂದ 4,000 3,500 4,000 ಬಾಡಿ ತೆಗೆದಿದ್ದಾರೆ. ನೋಡಿ ಸ್ನೇಹಿತರೆ, ಎಂಥ ಸಾಧನೆ ಇದು! 3,000 4,000 ಬಾಡಿ. ಕಾಲ್ಜಾರಿ ಬಿದ್ದವರು ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊಳಕ್ ಹೋದವ್ರು ಇದ್ದಾರೆ, ಎಷ್ಟೋ ಜನ ಪ್ರಾಣ ರಕ್ಷಣೆ ಮಾಡಿದ್ದಾರೆ. ಇನ್ನೊಂದು ಕೇಳಬೇಕು ಸರ್ ನಿಮ್ಮನ್ನ, ಈಗ ನೀರಿಗೆ ಬಿದ್ದವ್ರನ್ನ ಕಾಪಾಡ್ತಿರಲ್ಲ, ಈ ತರ ಎಷ್ಟು ಕಾಪಾಡಿದ ಅಂದಾಜು ಕಾಪಾಡಿರ್ಬೋದು? ನಾವು ಸ್ವಿಮ್ಮಿಂಗ್ ಮಾಡುವಾಗ ಬಾವಿ ಕೆರೆ ಗಣಪತಿ ಬುಡಕ್ ಹೋದಾಗ ನೋಡ್ತಾ ಇರ್ತಾರೆ. ಆಗ ವಾಡೆ ಪಾಡೆ ಕಸ್ಕೋದು ನಾನು ಬಿಡ್ತೀನಿ ಅಂತಾರೆ. ಆಗ ಬಿದ್ದೋದಾಗ ನನ್ನ ಮುಂದ್ಬಿಟ್ಟೆ ರಕ್ಷಣೆ ಮಾಡಿದ್ದೀನಿ. ಎಷ್ಟು ಮಾಡಿದಿರ ಅಂದಾಜು ರಕ್ಷಣೆ ಒಂದು 21 ಜನ ಮಾಡಿದ್ದೀನಿ. ನೋಡಿ, ನನ್ನ ಗಣಪತಿ ಬಿಡುವಾಗ ಹಿಂಗೇನ ಬಿದ್ದೋದಾಗ ಗಣಪತಿ ಬಿಡ್ಬಿಟ್ಟು ಪಟ್ಟ ಅಂತ ಎತ್ತಿದ್ದೀನಿ. ಅದು ಮಾತ್ರ ಗಣಪತಿ ಬಿಡುವಾಗ. ಆಮೇಲೆ ಬೇಸಿಗೆ ಬಂದಾಗ ಮಕ್ಕಳು ಈಜೋಡಿಗೆ ಬರ್ದೋತಾರ, ಎಸ್ಬಿಡ್ತಾರೆ, ಮುಳುಗ್ತಾ ಇರ್ತಾರೆ, ಕಣ್ಣಿಂದ ಇವ್ರು ಸತ್ತೋಯ್ತಾರೆ ಗ್ಯಾರಂಟಿ ಅಂತ ಕಂಡಾಗ ಅವರ ರಕ್ಷಣೆಗೆ ನೀರಿನಲ್ಲಿ ಎತ್ಕೊಂಡ್ಬಂದು ಮಾಡಿಸಿದ್ದೀನಿ. ಆಗ ಬೇರೆಯವರು ಹಿಡ್ಕಕ್ಕೆ ಹೋದ್ರೆ ಅವ್ರನ್ನೇ ತಪ್ಪಿಡ್ತಾರೆ, ಅವರು ಸಾಯ್ತಾರೆ. ಈಜು ಕಲ್ತಿರೋನು ಈಜು ಹೊಡಿದೋದ್ರು ಸಾಯ್ತಾನೆ. ಅದೊಂದು ಕೇಳ್ಬೇಕಿರಿ, ಒಂದು ನಿಮಿಷ ಅದೊಂದು ಕೇಳಬೇಕು. ಈ ನೀರಿಗೆ ಬೀಳ್ತಾರಲ್ಲ, ಅವ ಕಾಪಾಡಕ್ ಹೋದ್ರೆ ಹಿಡ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾರಲ್ಲ, ಈಗ ಅದು ಹೆಂಗ್ ಬಿಡಿಸ್ಕೊಳ್ಳೋದು? ಹೆಂಗೆ ಬಿಡ್ಸ್ಕಕ್ಕೆ ಅವ್ರ ಕೈಲಾಗಲ್ಲ. ನಾನು ತರವ್ರು ಈಜು ಕಲ್ತೀನಲ್ಲ, ಕೈ ಕೊಡ್ತೀನಿ. ಕೈ ಕೊಟ್ರು ನಾನು ಮುಳುಗೋದಿಲ್ಲ. ಆಗ ಅವರು ಈಜಿಯಾಗಿ ನೆಲದಲ್ಲಿ ಎತ್ಕೊಂಡ್ಬಂದಂಗೆ ಬರ್ತೀನಿ. ನೀವು ಕೈ ಕೊಟ್ರೆ ಕೈನೇ ಆಡ್ಬೇಕು ನೀವು. ಹೌದು. ಆಗ ನೀವು ಕೈ ಆಡ್ಲಿಲ್ಲ, ನೀವು ಅವ್ರ ಜೊತೆ ಸತ್ತೈತಿದ್ದೀರಿ. ಮತ್ತೆ ಕೂದಲು ಹಿಡಿಬೇಕು ಅಂತಾರೆ, ಕೂದಲು ಹಿಡ್ಕತಾರೆ, ಸತ್ತೇನೆ ದುಃಖ ತೊಳಿತಾರೆ ಅವರು. ನಾವೇನಿಲ್ಲ. ಈಗ ನಾವು ಶಿವಿಂಗ್ ಮಾಡ್ಬೇಕಾದ್ರೆ ಈ ಜೀವಾಗಿರೋರು ಅಷ್ಟೇ, ಸತ್ತೋಗಿರೋರು ಅಷ್ಟೇ ಎತ್ಕೊಬತ್ತೀನಿ ಶಿವಿಂಗ್ ಅಲ್ಲಿ. ಆ ಥರ ಈಗ ಒಂಥರ ಕಲ್ತಿರೋರು ಆಗಲ್ಲ. ನಾನು ಈಗ ನೀರ್ ಮೇಲೆ ಹಿಂಗೆ ಕಾಪಿ ಹಾರಿಸ್ಬೇಕಾದ್ರು ನೆಲ ಮೇಲೆ ಹಾರ್ಸ್ಕೊಂಡು ಕುಡಿತೀನಿ. ಊಟ ಉಣ್ಬೇಕಾದ್ರೆ ಹಿಂಗೆ ಉಣ್ತಾರ್ತೀನಿ. ಈಗ ಈ ಜೋಡಿಯವ್ರಿಗೆ ಅರ್ಥ ಆಗಲಿ ಅಂತದಕ್ಕೆ ನೀರಿನಲ್ಲಿ ಬೆಂಕಿ ಬಣ್ಣ ಇರ್ಬೇಕು, ಹಿಂಗೆ ಹಚ್ಕೊ ತೋರಿಸ್ತೀನಿ. ನಾನು ಸೇದಲ್ಲ ಏನಲ್ಲ ಅದು ತೋರಿಸ್ಬೇಕು, ಈ ಜೋಡಿಯವ್ರಿಗೆ ಅರ್ಥ ಆಗಲಿ ಅಂತ. ಇನ್ನೊಂದು ಮಾತಾಡ್ತೀನಿ, ಪ್ರೇಕ್ಷಕರಿಗೆ ಅರ್ಥ ಆಗಿಲ್ಲ, ಇನ್ನೊಂದ್ಸಲ ಹೇಳಿ. ಈ ನೀರಿಗೆ ಬಿದ್ದಾಗ ಕಾಪಾಡ್ತೀರ, ತುಂಬಾ ಇಂಪಾರ್ಟೆಂಟ್ ಅದು. ಕಾಪಾಡಕ್ ಹೋದವರು ನೀರ್ ಪಾಲಾಗಿದೆ ಎಷ್ಟೋ ಜನ. ಹೆಂಗೆ ಎಳ್ಕೊ ಬರ್ಬೇಕು ಅಂತ ಹೇಳಿ ಪ್ರೇಕ್ಷಕರಿಗೆ. ಅವರು ನೀರು ಬೀಳ್ತಾರೆ, ನಾನೇನಾರ ಇದ್ದಾಗ ಆವಾಗ ತರವರಿಗೆ ಕಲ್ತಿರೋದ್ರಿಂದ ಕೈ ಕೊಟ್ಕೊಂಡು ನಾನು ಹಿಂಗೆ ಹಾಕೋತೀನಿ. ನೀವು ಹಿಂಗೆ ಕೈ ಕೊಟ್ಟರೆ ಕೈನೇ ಈಜ್ಬೇಕು. ನೀವು ಈಜಕ್ಕೆ ಆಗ್ತೀರ, ನೀವು ಅವ್ರ ಜೊತೆ ಸಾಯ್ತೀರಿ. ನಾನು 12-13 ಥರ ಈಜು ಕಲ್ತಿರೋದ್ರಿಂದ ಕೈ ಕೊಟ್ಟರು ಟಕ್ ಅನ್ಬತ್ತೀನಿ. ಹಂಗಾರೆ ಕಾಲಲ್ಲಿ ಹಿಂಗೆ ಇಟ್ಕೊತೀನಿ, ಕೈಲಿ ಹಿಂಗೆ ಅನ್ಕೊಂಬಂದ್ಬಿಡ್ತೀನಿ. ಈಗ ಅಂತರ್ಜಲ್ಲಿ ಹಿಂಗೆ ಹೋಯ್ತಿದ್ದೀರಿ ನೀವು, ನಾವು ಮುಂದಕ್ಕೆ ಬರ್ತೀವಿ, ಅವ್ರು ಅವಕಾಶ ಆಗಲ್ಲ, ಬರ್ತಾರೆ. ಆಗ ಇನ್ನೊಬ್ರು ಇದ್ದವರು ಕೂಗುದಕ್ಕೆ ಏನಾರು ಕೊಟ್ಟು ಹಿಡ್ಕೊತಾ ಇರ್ತಾರೆ. ಆ ಥರ ಇದು ಮಾಡ್ತೀವಿ. ಆಗ ಬಚಾಯ್ತಾರೆ.
ಇವು ಮಾಮೂಲಿ ಒಬ್ಬೊಬ್ರು ಇದ್ರೆ ಇನ್ನೊಬ್ಬ ಇದ್ರೆ ನಾನು ಒಬ್ಬನೇ ಇದ್ರು ಬಚ್ಚ ಮಾಡ್ತೀನಿ. ಬ್ಯಾರೆ ಬಿದ್ದಾಗ ಇನ್ನೊಬ್ಬ ನೆಗಿತೀನಿ ಅಂದ್ರೆ 5-6 ಜನ ಇರ್ಬೇಕು. ಅವ್ನು ಬಿದ್ದೆಟ್ಗೆ ಇಟ್ಕೊಂಡು ಅವ್ನ ಕೈಗಾರ ಇವ್ನ ಕೈಗಾರ ಎಸಿಬೇಕು. ಏನಾರು ಅಂಗಿ ಪಂಗಿ ಹಗ್ಗ ಯಾವನ ಬೇಕು. ಈ ಒಂಥರ ಈಜ್ ಕಲ್ತಿರೋನು ಇನ್ನೊಬ್ಬ ಹೋಗಿ ಇಟ್ಕೊಂಡ್ರು ಅವರು ಸೊತ್ತೈತಾರೆ. ಅವ್ನ ಜೊತೆ 5 ಜನ ಸೊತ್ತೈತಿರ್ತಾರೆ. ಅದು ಆ ಥರ ಇರ್ತದೆ. ಇನ್ನೊಂದು ಕೇಳ್ಬೇಕು ನಿಮ್ಮನ್ನ, ಈಗ 12-13 ತರ ಈಜು ಕಲ್ತಿದ್ದೀನಿ ಅಂದ್ರಲ್ಲ, ಈಜಲ್ಲಿ ಇಷ್ಟು ಬಗೆ ಇದೆ ಅಂತ ಗೊತ್ತಿಲ್ಲ ನಮಗೆ. ಅದು ಯಾವ್ದೆಲ್ಲ ಬಗೆ ಇದೆ ಈಜಲ್ಲಿ? ಈಗ ನೀರ್ನಲ್ಲಿ ಕುತ್ಕೋಕೆ ಜನಗಳಿಗೆ ಅರ್ಥ ಆಗ್ಬೇಕು ಅನ್ನೋದಕ್ಕೆ ಹಿಂಗೆ ಕುತ್ಕೊಂಡು ಉಣೋದೊಂದು. ಒಂದು ಕಾಪಿ ಕೊಟ್ರೆ ನೀರಿನಲ್ಲಿ ಹೆಂಗ ನಾವು ಹಿಂಗೆ ಆರ್ಸಕ್ ಹೋದ್ರೆ ಮುಳುಗೋಯ್ತೀವಿ. ಅದು ಹೆಂಗೆ ಆರ್ಸೋನು ಅಂತ ಒಂದು ಸಿಗರೇಟ್ ಹಚ್ಚೋದೊಂದು, ಕೈ ಎತ್ತಿ ನಡ್ಕೊ ಹೋಗೋದೊಂದು, ಒಂದು ಪೊತ್ತು ಕೊಟ್ರೆ ನೀರಿನಲ್ಲಿ ಹಿಂಗೆ ಹೆಂಗೆ ಮದುವೆಗಳಲ್ಲಿ ಹೊಸಮನೆಗಳಲ್ಲಿ ಇದು ಮಾಡ್ತಾರೆ ಆ ಥರ ಹಿಂಗೆ ಈಗ ಈಜೋಡಿ ಹೆಂಗಿಲ್ಲ ನಿಂತ್ಕೊಂಡೆ ಮಾಡ್ತಾವನಲ್ಲ ಅಂತ ತಿಳ್ಕೊಬೇಕು. ಒಂದು ನಾನು ಅದು ಹೇಳ್ಬೇಕು ಹೇಳ್ಬಾರ್ದು ಅಂದರೆ ಕಾಡ್ಸು ನೀರೊಳಗೊಂದು ತೊಟ್ಟು ನೀರು ಹಾಕ್ದಂಗೆ ಜೋಡಿಸ್ಕೊಡ್ಬೇಕು. ಹಿಂಗೆ ಜೋಡಿಸ್ಕೊಂಡು ಮುಳುಗೋಯ್ತಾರೆ. ಆದರೂ ಅದು ಜೋಡಿಸ್ಕೊಡ್ತೀವಿ ಹಿಂಗೆ ಈ ಥರ. ಅದೊಂದು ಎಷ್ಟೇ ಆಳಿದ್ರು ಒಬ್ಬನ ಎತ್ಕೊಂಡು ನಡ್ಕೊ ಬರೋದೊಂದು. ಅಂತರಿಜಲ್ಲಿ ಈ ಥರ ಬರೋದು, ನೀರ ಮೇಲೆ ಮನ್ಗಿರೋದೊಂದು. ಆಮೇಲೆ ಕೈ ಕಾಲು ಬಡಿತಾನೆ ಅನ್ನೋದಕ್ಕೆ ಕೈ ಕಾಲೆಲ್ಲ ಕಟ್ಟಾಕೋರು ಇರೋದು. ಯಾರು ನಿಮಗೆ ಹೇಳ್ಕೊಟ್ಟಿಲ್ಲ, ನಾನೇ ಹೇಳ್ಕೊಟ್ಟಿದ್ದೀನಿ. ನೋಡಿ, ಒಂದು ವಿಷಯ ಹೇಳ್ತೀನಿ, ಅವ್ರ ಅನುಭವನ ಹೇಳ್ತಿದ್ದಾರೆ. ಆದರೆ ಯಾರು ಅನುಕರಣೆ ಮಾಡಕ್ಕೆ ಹೋಗ್ಬೇಡಿ. ಇನ್ನೂ ಕಲಿಯೋದಿರೋರು ಇದು ಕೇಳಿದ ಕೂಡಲೇ ಹೋಗ್ಬಿಟ್ಟು ನೀರಿಗೆ ಬಿದ್ದುಬಿಟ್ಟು ನಾವು ಹಿಂಗೆ ಮಾಡ್ಬೇಕು ಅಂತ ಹೋಗ್ಬೇಡಿ. ತುಂಬಾ ದೊಡ್ಡ ವಿದ್ಯೆ ಇದು. ಅವ್ರು ಹೇಳ್ತಾರೆ. ಸರ್, ನಿಮ್ಮ ಹತ್ರ ಒಂದು ಮಾತು ಕೇಳಬೇಕು. ಈ ಮಕ್ಕಳು ಟ್ರಿಪ್ ಹೋಯ್ತಾರೆ, ಟ್ರಿಪ್ ಹೋದಾಗ ಬಿದ್ದೋಯ್ತಾರೆ ನೀರಿಗೆ. ನೀರು ಕಂಡಾಗ ಆಸೆ ಅವ್ರಿಗೆ, ನೀರು ಕಂಡಾಗ ಆಸೆ ಬಿದ್ದೋಗೋದು ಅಂತ. ಅವ್ರಿಗೊಂದು ಗೈಡೆನ್ಸ್ ಕೊಡಿ, ಆ ಥರ ಮಾಡಬೇಡಿ. ಎಲ್ಲಿ ಕಲ್ತ್ರೆ ಒಳ್ಳೇದು ಈಜು ಅಂತ ಹೇಳಿ ಅವ್ರಿಗೆ. ನಾನು ಈಗ ನೀವು ಟೂರ್ಗೆ ಹೋಗ್ತಿದ್ದೀರಿ, ಒಂದು ಹೊಳೆನೇ ಆಗಲಿ, ಒಂದು ಸಮುದ್ರನೇ ಆಗಲಿ, ಒಂದು ಬಾವಿನೇ ಆಗಲಿ, ಕೊಳನೇ ಆಗಲಿ, ನೀರು ತೇತ ಹಾಕಬೇಕು ಅಂತ ಹೋದಾಗ ಅವೆಲ್ಲ ಕೈ ಜಾರ್ತದೆ. ಜೊತೆಲಿರೋ ಮೇಲೆ ಒಂದು ಕೆಟ್ಟ ಬರ್ತದೆ. ಅದೆಲ್ಲ ಎಲ್ಲಿ ಸ್ವಿಮ್ಮಿಂಗ್ ಮಾಡಬೇಕು ಅಂದರೆ ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗಿ ನಡಿನುದ್ದಲ್ಲಿ ಸ್ವಿಮ್ಮಿಂಗ್ ತಗೋಬೇಕು. ಆಮೇಲೆ ಆ ನಡಿನುದ್ದಾದ್ಮೇಲೆ ಒಂದು ಎಕ್ಕತ್ತೆ ಹೋಗ್ಬೇಕು. ದುಡ್ಡು ಓರುತ್ತಿದ್ದೀರ ಅಲ್ಲಿ ಕಲಿಬೇಕು. ಬಾವಿ ಕೆರೆಗಳಲ್ಲಿ ಹೋದ್ರೆ ಆಗಲ್ಲ. ಅಲ್ಲಿ ಕಲ್ತ ಮೇಲೆ ನೀವು ಬಾವಿಲೇ ಬೀಳಿ ಒಳ್ಳೆನೇ ಬೀಳಿ ಬಚಾವಾಗಿ ಈಜ್ಕೊ ಬರ್ತಿದ್ದೀರಿ. ನೀವೇನಾರ ಕೊಳೆಗೆ ನನಗೆ ಈಜು ಬರ್ತದೆ ಅಂದರೆ ಒಂದು ಬಣ್ಣ ಬಂದು ತಗೊಂಡೈತದೆ, ಒಂದು ಸುಳಿ ಇರ್ತದೆ, ಒಂದು ಗುಂಡಿ ಇರ್ತದೆ. JCB ಗುಂಡಿಗಳಲ್ಲಿ ಒಂದೇ ಸಮ ಆದಾಗ ಅದಕ್ಕೆಲ್ಲ ಡೇಂಜರ್ ಆಯ್ತದೆ. ಯಾವುದೇ ಕಾರಣ ಮಕ್ಕಳು ಈಜು ಕಲಿಬೇಕಾದ್ರೆ ಮೊದಲು ಒಂದು ಹಟ್ಟಿಗಳು ಸೀಪು ಥರ ತೊಟ್ಟಿ ಮಾಡಿಸ್ಕೊಂಡು ಕಲ್ತ್ಕೊಂಡು ಆಮೇಲೆ ದೊಡ್ಡವರ ಆದಮೇಲೆ ಹೋಗ್ಬೋದು ಕೆರೆ ಕಟ್ಟೆಗೆ. ಇದು ಯಾವುದೇ ಕಡಿಮೆ. ಈಗ ನಾವೊಬ್ಬ ಹಿಂಗೆ ಈಜು ಹೊಡಿತಿದ್ನಲ್ಲ ಅಂದ್ಬಿಟ್ಟು ಈಗ ನಾನೇ ಕಾಳಿರಯ್ಯ ಅಂತ ನಾನು ಈಜು ಹೊಡಿತಿದ್ದಂಗೆ ಒಬ್ಬ ನೋಡಿದೆ ಆ ಥರ ಮಾಡ್ತೀನಿ ಅಂತ ನೀವು ಯಾವುದೇ ಕಾರಣ ಕೆರೆ ಕಟ್ಟೆ ಬೇಸಿಗೆ ಬರ್ತಾ ಇರ್ತದೆ. ಇವಾಗ ಹೋಗ್ಬಾರ್ದು. ಹೋದ್ರೆ ನಂತರ ಮಾಡ್ಕೊತೀನಿ, ಕಾಲು ಎತ್ತೋದು ಕೈ ಎತ್ತೋದು ಒಳಗೆ ಹೊಡಿತೀರಿ. ಮೊದಲು ಸ್ವಿಮ್ಮಿಂಗಲ್ಲಿ ಕಲ್ತ್ಕೊಂಡು ಆಮೇಲೆ ನೀವು ಟ್ರೈನಿಂಗ್ ಮಾಡಬೇಕು. ಯಾವುದೇ ಕಾರಣ ಸಮುದ್ರದ ಏರಿಯಾನಲ್ಲಿ ಟೂರ್ಗೆ ಹೋದವರು, ಮಕ್ಕಳು ಓದೋರು, ಸ್ಕೂಲ್ ಇಲ್ದೋದವರು ಎಲ್ಲ ಮೊದಲು ಸಿಂಪಲ್ ಕಲಿಬೇಕು. ಈಗ ಹಳ್ಳಿಗಳಲ್ಲಿ ಸಿಂಪಲ್ ಅಂದರೆ ಚಳಿ ನಮ್ಗೆ ಯಾಕಂತಾರೆ. ಸಿಟಿಗಳಲ್ಲಿ ಚಳಿ ಆದರೂ ಸಿಂಪಲಲ್ಲಿ ಕಲ್ತು ಮುಂದಕ್ಕೆ ಬಂದರೆ ಯಾವ ಆಟನ ಆಡ್ಬೋದು. ಅಷ್ಟು ಬಿಟ್ಟರೆ ಇನ್ನೇನು ಇದು ಮಾಡೋಕ್ಕಾಗಲ್ಲ. ಏನು ಬಾವಿಗಳಲ್ಲಿ ಕೆರೆಗಳಲ್ಲಿ ತುಳಿತಾ ಇರ್ತೀರಿ, ಮಣ್ಣು ನೀರು ಕುಡಿದು ಆಸ್ಪತ್ರೆಗೆ ದುಡ್ಡು ಕಟ್ಟಬೇಕಾಗ್ತದೆ. ಸಿಂಪಲಲ್ಲಿ ತುಳಿತಾ ಇರೋ ಮಣ್ಣು ನೀರು ಬರೋಲ್ಲ. ಅದ ಮೇನ್ ಸಿಂಪಲ್ಗೆ ಹೋಗ್ಬೇಕು. ಅದೇ ನಾನು ಗೌರವದಿಂದ ಹೇಳ್ತಾ ಇರೋದು. ಆಮೇಲೆ ನನ್ನ ನೋಡಿ ಬಾವಿ ಕೆರೆ ಆದರೆ ಅಲ್ಲೇ ದುಡ್ಡು ಕೊಡೋರು ಅಂತ ಹೋದರೆ ಬದಿ ನೀರು ಕೂಡ ಸೊತ್ತೈತಿದ್ದೀರಿ. ಈಗ ನಾವು ಒಂದು ಸಿಂಪಲ್ಗೆ ಹೋಗ್ಬೇಕು ಅಂದರೆ ನನ್ನ ಕರೆಸಿದ್ರು. ನನಗೆ ಭಾಷೆ ಬರ್ದೋದ್ರಿಂದ ಸಿಂಪಲ್ಗಿಲ್ಲ. ಎಷ್ಟೋ ಜನಕ್ಕೆ 1 ಲಕ್ಷ ಜನಕ್ಕೆ ಒಂದು ರಕ್ಷಣೆ ಕೊಡುವೆ ನಾನು. ನನಗೆ ಹಿಂದಿ ತಮಿಳಲ್ಲಿ ಹೇಳುವಂತಾರೆ ನಂಗೆ ಬರೋಲ್ಲ. ನಾವು ಹಳ್ಳಿಲೇ ಆದದ ಬಾಡಿಗೆ ಎತ್ಕೊಂಡು ಆದಿದ ಊರಲ್ಲಿ ಗೇಮೆ ಮಾಡ್ಕೊಂಡು ಇದ್ದೀವಿ. ಇಷ್ಟು ನಾನು ಇಲ್ಲಿವರೆಗೂ 3,000 ಸಾವಿರ ಮೇಲೆ ಎಣೆ ಇರ್ತಿದ್ದೀನಿ. ನನ್ನ ನಂಬರ್ ಕಂಡವ್ರು ತಗೊಂಡು ಕೇಳ್ಕೊಂಡು ಪೊಲೀಸ್ ಸ್ಟೇಷನ್, ಎಲ್ಲ ಪೊಲೀಸ್ ಸ್ಟೇಷನ್ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅವೇ. ಎಲ್ಲ ರಕ್ಷಣೆಗೆ ಪೊಲೀಸ್ನವ್ರು ನನಗೆ ಅಪರಾಧ ಈ ಥರ ಕೊಡ್ತಾ ಇರ್ತಾರೆ. ಈ ಥರ ರಕ್ಷಣೆಗೆ ನನ್ನ ಕಾಳಿರಯ್ಯ ಅಂದರೆ ಇಂಥ ಊರಲ್ಲಿ ಅವನೇ ಹೇಳ್ಕಸ್ತಾರೆ. ಅಕ್ಕಪಕ್ಕ ಹಳ್ಳಿ ಊರವರೆಲ್ಲ ನನ್ನ ಇಂಥ ಊರಲ್ಲಿ ಎತ್ತಾನೆ ಹೋಗಿ ಅಂತ ಜಾತಿ ಭೇದ ನೋಡಿ ಎತ್ಕೊಡ್ತಾರೆ. ನೋಡಿ, ಇನ್ನೊಂದು ಹೇಳ್ಬೇಕು. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ದಿನಾ ನ್ಯೂಸಲ್ಲಿ ನೋಡ್ತಿರ್ತೀವಿ, ಈಜೋಕೋದ ಮಕ್ಕಳು ನೀರು ಪಾಲು, ಈಜೋಕೋದ ಮಕ್ಕಳು ನೀರು ಪಾಲು, ಈ ಕಾಲೇಜ್ ಮಕ್ಕಳು, ಸ್ಕೂಲ್ ಮಕ್ಕಳು. ಅದಕ್ಕೆ ಅವ್ರು ಹೇಳಿದ್ದಾರೆ, ಒಂದು ತೊಟ್ಟಿ ಥರ ಮಾಡಿಕೊಂಡು ಫಸ್ಟ್ ಕಲೀರಿ, ಇಲ್ಲ ಸ್ವಿಮ್ಮಿಂಗ್ ಪೂಲ್ ಈಜುಕೊಳಕ್ಕೆ ಹೋಗಿ ಕಲೀರಿ, ಟ್ರೈನಿಂಗ್ ತಗೊಳ್ಳಿ ಅಂತ ಹೇಳ್ತಾರೆ ಅಷ್ಟೇ. ಅಂದ್ರೆ ಇನ್ನೊಂದು ಕೇಳಬೇಕು ನಿಮ್ಮನ್ನ, ಈ ಸಿನಿಮಾಗಳಲ್ಲೂ ಕೂಡ ನೀವು ವರ್ಕ್ ಮಾಡಿದ್ದೀರಾ ಅಂತ ಕೇಳ್ಪಟ್ಟೆ, ಇದು ಸ್ಟೆಂಟ್ ಆಗಿ. ಹೇಳಿ, ಯಾವ ಸಿನಿಮಾಗಳನ್ನ ಮಾಡಿದ್ದೀರಾ? ನನಗೆ ಮೇಲ್ಕೋಟೆಯಲ್ಲಿ ಈಜು ಹೊಡಿವಾಗ ಒಬ್ರು ಶೂಟಿಂಗ್ನವ್ರು ತತ್ತಿದ್ರು. ಯಾವ್ರಪ್ಪ ಅಂದ್ರು, ಬೇಕಲ್ಲದು ನನ್ಗೊಂದು ಸೀನ್ಸ್ ತೆಗಿಬೇಕು ಅಂದ್ರು. ಏನ್ಗೆ ಅಂದ್ರು, ಈಗ ನಾವು ಮಕ್ಕಳು ಹಾಕೊಡ್ತೀವಿ, ಈ ತರ ಎಲ್ಲ ಒಂದು ನೀರಿನಲ್ಲಿ ತೆಗಿಬೇಕು ಅಂದ್ರು. ಆ ದೊರೆ ಸಿನಿಮಾ, ಶಿವಮಣಿ ನಿರ್ದೇಶನ, ಶಿವರಾಜ್ ಕುಮಾರ್ ನಾಯಕ ನಟನ ನಟಿಸುವಂತ ಸಿನಿಮಾ ದೊರೆ ಸಿನಿಮಾ. ಅದರಲ್ಲಿ ಇವರು ಕ್ಲೈಮ್ಯಾಕ್ಸ್ ಅಲ್ಲಿ ಬರ್ತದಲ್ಲ, ಆ ಕಲ್ಯಾಣಿ ಒಳಗಡೆ ಶಾಟು ಇವರೇ ಮಾಡಿದ್ರು. ಅದು ಕಲ್ಯಾಣಿಯಲ್ಲಿ ನಾನು ಅದು ಮುದೇಶೀಶು ಅಂತಾರೆ. ಅದ ಒಂದು 10 ಜನ ಶಿವರಾಜ್ ಕುಮಾರ್ ತರ ಮಾಡಿಸಿದ್ರು. ಆದ್ರೆ ನಮ್ಮನ್ನ ನೀರಿನಲ್ಲಿ ಈಜು ಕಲ್ತಿರೋ ನಾನು, ನನ್ನ ಸೀನ್ಸ್ ತಗೊಂಡ್ರು. ಆಮೇಲೆ ಬ್ಯಾರರ್ನ ಇದು ಮಾಡ್ಕೊಂಡು ಮೇಲ್ಕೋಟೆ ಕಲ್ಯಾಣಿಲಿ ಅಷ್ಟು ಬಿಟ್ರೆ ಏನೇನಿಲ್ಲ. ನನಗೆ ಒಳಗೆ ಮುಳುಗೋಕೆ ಹಿಂಗೆ ಬರ್ತಾರೆ, ಹಿಂಗೆ ಒದರ್ಕೋದು ಸೀನ್ಸ್ ಎಲ್ಲ ನಂದು. ಹೋವಾಗ ಇನ್ನೊಂದು ಸಿನಿಮಾ ಹೇಳೋದಾದ್ರೆ ಯಾವ್ದು ನೆನಪಿದ್ರೆ? ನೆನಪೆ ಅಂದ್ರೆ ಸುಗ್ಗಿ, ಅದು ಬರಲಿಲ್ಲ. ಸುಗ್ಗಿ ನೀರೊಳಗೆ ಶೂಟ್ ಮಾಡೋದು, ಅದು ತೆಗೆದ್ರು, ಅದು ಬರಲಿಲ್ಲ. ಹಂಸಲೇಖ ಅವರ ನಿರ್ಮಾಣದಲ್ಲಿ ಎಸ್ ಮಹೇಂದ್ರ ಮಾಡಿದ್ರು ಸುಗ್ಗಿ ಅಂತ ಹೇಳೋ ಸಿನಿಮಾ. ಅದರಲ್ಲಿ ಇವರು ಸ್ವಿಮ್ಮಿಂಗ್ ಮಾಡಿದ್ದಾರೆ, ಬಟ್ ಸಿನಿಮಾ ಬಂದಿಲ್ಲ.
ಅದು ಕಾರಣಾಂತರಗಳಿಂದ ಬಿಡುಗಡೆ ಆಗಿಲ್ಲ ಅದು. ಸುಗ್ಗಿದು ಆವಾಗ ಅದಾಯಿತು. ಈ ಕಸಡಿ ಪಾಳ್ಯದಲ್ಲಿ ಬಸ್ಸಲ್ಲಿ ಆಗ್ಲೂ ಇದೆ ಮೈಸೂರು ರೂಟು ಆಗೊಂದು ಟ್ರಿಪ್ಪು ನೀರಿನಲ್ಲಿ ತಗೋಬೇಕಾದ್ರೆ ಮ್ಯಾಕ್ 5 ಜನ ತಗೊಂಡು ನೀನು ಸೂಪರಾಗಿ ಕಾಣ್ತಿದೆ ಅಂದ್ಬಿಟ್ಟು ಒಂದು 2 ಚೀಲ ತಂದು ಕಟ್ಬಿಟ್ಟು ನೀರು ಕಲಸಿ ಪಾಳ್ಯದಲ್ಲಿ ಅದು ನೀವೇ ಮಾಡಿದ ಅದು ನೀರಿನ ಮೇಲೆ ಬಿಡಿಸೋದೆಲ್ಲ ನಂದು ಅದು ನೋಡಿ. ಅದು ನಂದು ಆಗ ನೀರು ಹಂಚಕ್ ಬರೋದೆಲ್ಲ ನಂದು ಆಗ ಅದು ಎಸಿಬೇಕಾದ್ರು ಹುಲ್ಲಿನ ತರ ನಾನು ನೀರು ಹೋಗಿರೋದು ನಂದು. ಸೊ ಅದು ದರ್ಶನ ಮಾಡೋದು ಅಂತ ತೋರಿಸ್ತಾರೆ. ಆಗ ಅದು ನಂದು ಸೀಸು ನನಗೆ ಹೇಳ್ಕೊಂಗಿಲ್ಲ ಇಲ್ಲ. ಆವಾಗ ಖುಷಿ ನಮ್ಮ ಜೊತೆಲಿ ಬರೋರ್ಗೆ ಅಷ್ಟೆಷ್ಟು ದುಡ್ಡು ಕೊಟ್ಟಿಗೆಲ್ಲ ನನ್ನ ಜೊತೆಲಿ ಬಂದವ್ರು ಇಸ್ಕೊಬಿಡೋರು. ನನಗೆ ಇಷ್ಟು ಅಂತ ಕೊಡ್ಬಿಡೋರು. ಅಟ್ಟಿ ಕುಟುಂಬ 9 ಜನ ನಿಮಗೆ ಸಂಭಾವನೆ ಕರೆಕ್ಟಾಗಿ ಕೊಡೋರು. ಕೊಡೋರು ಬರೋರು ನಮ್ಮನ್ನ ಇದು ಮಾಡೋರು. ಈಗ ನಾನು ಬಾಡಿ ತೆಗೆಕೋಗಿ ಯಾರನ್ನೂ ಕರ್ಕೋಗಲ್ಲ, ಒಬ್ಬಂಗೆ ಹೋಗೋದು ಬರೋದು ಈ ತರ ನಾನು ಇದು ಮಾಡ್ತಾ ಇರೋದು. ಆಮೇಲೆ ಇನ್ನೊಂದು ಕೇಳಬೇಕು, ನಿಮಗೆ ಸರ್ಕಾರದಿಂದ ಗೌರವಗಳು ಸನ್ಮಾನಗಳು ಸಿಕ್ಕಿದ್ಯಾ? ನನಗೆ ಮೈಸೂರು ಅರಮನೆಯಲ್ಲಿ ಎಕ್ಸಿಬಿಷನ್ ಅಲ್ಲಿ 1 ಸಲ ಸಿಕ್ಕದೆ. ಬೆಂಗಳೂರಲ್ಲಿ ಲಾಲ್ ಬಾದಲ್ಲಿ 4 ಸಾಲ ಸಿಕ್ಕದೆ. ವೆರಿ ಗುಡ್. ಆಮೇಲೆ ಮಂಡ್ಯ ತೋಟಗಾರಿಕೆಯಲ್ಲಿ 1-2 ಸಾಲ ಸಿಕ್ಕದೆ. ಮಂಡ್ಯ ನಮ್ಮ ನಟವರು DC SP ಇದ್ದವರು ಅವರೊಂದು ಸನ್ಮಾನ ಮಾಡೋರೆ ಹೊಂಟೋದ್ರು. ಆಮೇಲೆ ಹಳ್ಳಿಗಳಲ್ಲಿ ಅವೆಲ್ಲ ಸ್ಕೂಲು ಲೆಟ್ರು ಪಟ್ರು ಕೊಡ್ತಾ ಇರ್ತಾರೆ. ಅವಿಲ್ಲ ಸನ್ಮಾನ ಮಾಡಿರೋದು ಬೆಂಗಳೂರು, ಮೈಸೂರು, ಮಂಡ್ಯದಲ್ಲಿ. ಇನ್ನು ಅಕ್ಕಪಕ್ಕದೂರಲ್ಲಿ ಇದು ಮಾಡ್ತಾ ಇರ್ತಾರೆ. ತುಮಕೂರು ಅಲ್ಲೂ 10 ಪ್ರದೇಶನ ನನ್ನ ನೋಡೋಕ್ಕಿಂತ ಕರೆದು ತುಮಕೂರಲ್ಲಿ ಅಲ್ಲೂ 10 ಪ್ರದೇಶದಲ್ಲಿ ತೋಟಗಾರಿಕೆಯಲ್ಲಿ. ಸರಿ, ಈಗ ನೀವು ಮಂಡ್ಯದಲ್ಲಿ ಎಲ್ಲ ಸುತ್ತಮುತ್ತ ಎಲ್ಲ ಗೊತ್ತಿದೆ ಅಲ್ವಾ? ಮಂಡ್ಯ, ಈ ರಾಮನಗರ, ಬೆಂಗಳೂರೆಲ್ಲ ಬಿಟ್ಟು ತುಂಬಾ ದೂರಿಗೆ ಹೋಗಿ ಯಾವ್ದಾದ್ರು ಒಂದು ದೂರ ಊರಿಗೆ ಹೋಗ್ಬಿಟ್ಟು ಈಜಿದ್ ಯಾವ್ದಾರ ಆತರ ಬಾಡಿ ತೆಗೆದು ಇದೆಯಾ? ಬಾಡಿ ದೂರ ಯಾವ ಊರಿಗೂ? ತುಂಬಾ ದೂರ ದೂರ ಅಂದ್ರೆ ಬೇಲೂರು ಗಂಟ ಹೋಗಿ. ಬೇಲೂರು ಹಾಸನದಿಂದ ಆಚೆಗೆ ಬೇಲೂರು, ಚಾಮನಗರ, ಅಲ್ಲಿ ಮಾದೇಶ್ವರ ಕವಳೆ, ಅಲ್ಲಿ ಕಟ್ಟೆಗಳಲ್ಲಿ ಅಲ್ಲಿ ಗಂಟು ಕರ್ಸಿದ್ರು ಆಗ್ಲಿಲ್ಲ ಅಂತ ದೂರಕ್ಕೆ. ಈ ನಮ್ಮ ಮಂಡ್ಯ ಜಿಲ್ಲೆ ಇಲ್ಲಿ ಗಂಟು ಮದ್ದೂರು ಇತ್ತು. ಈ ಶರಣೆಲ್ಲ ಕುಣಗ್ಲು ಇವೆಲ್ಲ ಇದ್ದಂಗೆ ಆಗ್ಲಿಂದ ನಾನು ಚಿಕ್ಕದು ಮಳವಳ್ಳಿ ಇವೆಲ್ಲ ಶಿಂಷಾ ಇವೆಲ್ಲ ಫಸ್ಟ್ ಇದ್ವಿ. ದೂರಕ್ಕೆ ಅಂದ್ರೆ ಹತ್ತಗೂ ಹೋಗಿದ್ದೀವಿ. ಆದ್ರೆ ಕಂಡಿರ ಕರ್ಸ್ತಾ ಇರ್ತಾರೆ. ನಿಮಗೆ ದುಡ್ಡೆಲ್ಲ ಕರೆಕ್ಟಾಗಿ ಕೊಡ್ತಾರ? ಜೀವನ ಅದೇ ತಾನೆ? ನನ್ನ ಜೀವನ ಅದೇ. ಆದ್ರೆ ಬಾಡಿ ಎತ್ತಾಗ ಒಬ್ಬರ ದಂಡಲ್ಲಿ ಹೂಗೆ ಗತ್ತಿರಿಕಿಲ್ಲ. ಆಗ ಎತ್ತಾಗ ವಾಶ್ ಹೊಡಿತಾ ಇರ್ತಾರೆ ರಕ್ಷಣೆ. ಆಮೇಲೆ ಒಬ್ಬೊಬ್ರು ಅವ್ನ ಜೀವನ ಇದೆ ಅಂದ್ಬಿಟ್ಟು ಒಬ್ಬರು ಅಕ್ಕಿ ಮಿಕ್ಕಿರೋ ಕರೆಸಿ ತಗೋಗಪ್ಪ ಅಂತ. ನಾನು ಅದೇ ಜೀವನ. ನಾನು ಮುಂದೆ ಗೌರ್ಮೆಂಟಿಂದ ಯಾವ್ದು ಸಂಬಳ ಇಲ್ಲ, ಯಾವುದೂ ಇಲ್ಲ, ಏನಿಲ್ಲ. ನಾನು ಉಂಟು ಅದೇ ಬಿಟ್ಟರೆ ಇನ್ಯಾವುದಿಲ್ಲ. ಊರಲ್ಲಿ ಕೂತಿರ್ಬೇಕಾದ್ರೆ ಹೆಂಗೆ ಹೆಂಗಸ್ರಿಗೆ ಬಾಣ್ತಿರ್ಗೆ ಅಕ್ತಿರ್ಗೆ ಹೆಂಗೆ ಅಚ್ಚಾಟಾಗಿ ಊಟ ಕೊಟ್ಟು ಕುಣಿಸ್ತಾರೆ ಹಂಗೆ ಕುಂತಿರೋದೆ. ನಾನು ಬೇರೆ ಕೆಲಸಕ್ಕೆ ಹೋದರೆ ಕಾಲು ಕೈ ಕೀತ್ಕೊಬಿಟ್ರೆ ನೀರೊಳಗೆ ಕಾಲು ಕೈ ಗಾಯ ಆಯ್ತು ಅಂದ್ಬಿಟ್ಟು ಎಲ್ಲೂ ಹೋಗಲ್ಲ. ಬಾಣ್ತಿರ್ತಾರೆ. ನಾವು ಉಂಡಲ್ಲಿ ಅಟ್ಟಿಲೇ ಸುಮ್ಮ ಕೂತಿರೋದು. ಹಂಗೆ ಮಾಮೂಲಿ ಜೀವನ. ಯಾರ ಕರೆದಾಗ ಹೋಗ್ತೀವಿ. ಈಗ ಬೇರೆ ಕೂಲಿಗೆ ಹೋಯ್ತು ಅಂದರೆ ಕಲ್ಲು ಪಲ್ಲು ಬಿದ್ದು ಕಾಯ ಆಗ್ಬಿಟ್ರೆ ನೀರೊಳಗೆ ಕೇಳಿದ್ರೆ ಕೀತ್ಕೊತ್ಬಿಟ್ಟು ನಾನು ಯಾಕೆ ಕೆಲಸಕ್ಕೂ ಹೋಗಲ್ಲ. ಈಗ ನಿಮಗೆ ಇನ್ನೊಂದು ಕೇಳಬೇಕು, ಈಗ ನೀವೀಗ ಕಾಪಾಡಕ್ಕೆ ಹೋಗ್ತಿರಲ್ಲ, ನಿಮ್ಮಿಂದ ಯಾರಾದ್ರೂ ನಿಮಗೆ ಸಹಾಯಕರು ಇರ್ತಾರ, ನೀವು ಒಬ್ಬರೇ ಮಾಡ್ತೀರಾ ಅಂತ? ನಾನು ಒಬ್ಬನೇ ಮಾಡೋದು. ವಾವ್. ಯಾರೂ ಇದಿಲ್ಲ ಸಹಾಯಕ. ನಾನು ಬಾಡಿ ತೆಗಿಬೇಕಾದ್ರೆ ಒಬ್ಬನೇ ಹೋಗ್ತೀನಿ, ಒಬ್ಬನೇ ಎತ್ಕೊಬತ್ತೀನಿ. ಅವ್ರು ವಾಸ್ಕರವ್ರು ಇರ್ತಾರೆ, ಕೈಗೆ ಕೊಡ್ತೀನಿ, ಅವರು ಅವ್ರ ಮೇಲೆ ಎತ್ಕೋತಾರೆ. ಯಾರು ಕರ್ಕೋಗಲ್ಲ ವಾಸ. ಇನ್ನೊಂದು ಕೇಳ್ಬೇಕು ನಿಮ್ನ, ಹೇಳಿ. ಇದು ಒಂದು ಕುತೂಹಲ ಅಂತಲ್ಲ, ತಿಳ್ಕೊಳ್ಳಿ ಅಂತ. ಇದುವರೆಗೂ ನೀವು ಹುಡುಕಿ ಸಿಗದೇ ಇರುವಂತ ಬಾಡಿಗಳಿದೆಯಾ ಯಾವ್ದಾದ್ರು? ಆ ಬಾಡಿಗಳು ಸಿಕ್ತೋದು ಮಾಮೂಲಿ ಬಿದ್ದಾಗ ಕರ್ಕೋಗಿರ್ತಾರೆ. ಇಲ್ಲ ಸಿಕ್ಕದೆ ಅಂತ ಹೇಳ್ತೀನಿ. ಆ ಮಾಲದಲ್ಲಿ ಆ ಕಡೆಯಿಂದ ಹೊಲ ಉತ್ತಂಗೆ ನೋಡ್ತೀವಲ್ಲ, ಆಗ ಅದೇ ಅಂತ ಹೇಳ್ತೀನಿ. ಇಲ್ಲ ಅಂತ ಉಂಟು ಹೇಳ್ತೀನಿ. ಅದು ನಿಂತ ನೀರಾದ್ರೆ ಕಡೆಯಿಂದ ನೋಡಿದಾಗ ಕರೆಕ್ಟಾಗಿ ಸಿಗ್ತದೆ. ಹೋಗೋ ನೀರಲ್ಲಿ ಎಲ್ಲಿ ಅಂತ ಹೇಳೋಕ್ಕಾಗಿಲ್ಲ. ಬಿದ್ದಾಗ ದೂರ ಹೋಗಿರ್ತದೆ. ಆಮೇಲೆ ಇಲ್ಲೇ ಸಿಗಾಕೊಂಡಿರ್ತದೆ, ಎದ್ದು ತೇಳ್ಕೊಂಡಿರ್ತದೆ, ಹಂಗಾಗುತ್ತೆ. ಈ ನಿಂತ ನೀರಲ್ಲಿ ಯಾವ ಮೂಲೆಯಲ್ಲಿದ್ರು ಆ ಕಡೆಯಿಂದ ಹಿಂಗೆ ಹೋಗ್ತೀವಲ್ಲ, ಅದರಲ್ಲಿ ನಮಗೆ ಟೆಕ್ನಿಕ್ ದಡಿಲೇ ಗೊತ್ತಾಗೋಯ್ತದೆ ನನಗೆ. ಆಗ ಇಲ್ಲದೆ ಅಂತ ಹಿಂಗೆ ಮೆತ್ತಗೆ ಹಿಂಗೆ ಚುತ್ತಾಗ ಆಗ ಇಲ್ಲದೆ ಅಂತ ದಡಿಲಾರ ಇರ್ತೀನಿ, ಪತ್ರಗಡದಾರ ಇರ್ತೀನಿ. ಕೆರೆಗಳು ಕೂಡ ಕೆರೆ ಮಣ್ಣಿರ್ತಾವಲ್ಲ, ಡೇಂಜರ್ ಅಲ್ವಾ? ಅದು ಊದ್ಕೋತದಲ್ವಾ? ಅದು ಬದಿ ಇದ್ದು ಕುದುಕ್ಲಿದ್ರೆ ಊದ್ಕೊತಾ ಇರ್ತವೆ ಕೆರೆಗಳಲ್ಲಿ. ಅದು ಏನೋ ಒಂದು ಆಳಿದ್ದ ಯಾವಾಗ ಕಾಲ್ಗೆ ಹಿಂಗೆ ದುಸ್ಕೊತ ಹೋಗ್ಬಿಡ್ದವ್ರು. ಬೇಕಾದ್ರೆ ನಾವು ಒಂಚೂರು ದೊಲ್ಸ್ಕೊಂಡ್ರೆ ನಾನು ಈಜ್ಬಿಡ್ತೀರಾ? ಈಜ್ತಾ ಇರ್ತೀನಿ. ನಾನು ತರವ್ರು ಕಲ್ತೀನಿ. ಕಾಲು ಊದ್ಕೊಂಡ್ರೆ ದಯವಿಟ್ಟು ಯಾರು ಮುಂದೆ ಹೋಗ್ಬೇಡಿ ಅಂತ ಹೇಳ್ತಿದ್ದಾರೆ. ಅದೇ ಈಗ ನಾನು ತರವ್ರಿಗೆ ಕಲ್ತಿರಿಂದ ನಾನು ಮ್ಯಾಕೆ ಹಿಂಗೆ ಮನಿಕೊಬಿಡ್ತೀನಿ. ಆಗ ಸರಿತದೆ. ಅವ್ರು ಒಂಥರ ಈಜ್ಕೊಳ್ತಾರಲ್ಲ, ಹಿಂಗೆ ಕೈ ಎತ್ತದಂಗೆ ಇನ್ನೂ ಹೊಡೆಯ್ತಾರೆ ಬದಿ ಇರೋದಂದ್ರೆ. ಅದೇ ಯಾವುದೇ ಕಾರಣಕ್ಕೂ ಹೋಗ್ಬಾರ್ದು ಬದಿ ಇರೋದಂಡಕ್ಕೆ. ಈಗ ಜಲ್ಲೆಲ್ಲಿ JCP ಇರೋದ್ರಿಂದ ಅದು ಗುಂಡಿ ಆಗ್ಬಿಟ್ಟು ಕೆದಕ್ಲು ಅಂಬ್ಲಿ ಆದಂಗೆ ಆಗಿರ್ತದೆ. ಹಳೆ ಅಂತ ತಿಳ್ಕೊಬಿಟ್ಟು ಬಿದ್ದುಬಿಡ್ತಾರೆ, ಹೊಂಟೈತಾರೆ. ಆಗ ಸಿಗೋದೇ ಇಲ್ಲ ಬಾಡಿ. ಅಲ್ಲಿ ಬದಿ ತುಂಬಿರ್ತದೆ, ನೀರು ಮಟ್ಟ ಇರ್ತದೆ ಒಳಗೆ, ತೆಗಿಸ್ತಾರೆ. ಆದರೂ ಆ ಬಾಡಿ ಬದಿ ಒಳಗಿರ್ತದೆ, 2 ದಿವಸ ಮೇಲೆ ಸಿಗ್ತದೆ. ಆಗ ನಾವೇನು ಮಾಡ್ಕೊಳ್ಳೋದು, ಸಿಕ್ಕವರು ಒಂದು ವರ್ಷ ಖುಷಿ ಬರ್ತಾರೆ, ಖುಷಿ ಇಲ್ಲ ಅಂತಾರೆ. ಸಿಕ್ತೋದಾಗ ಏನು ಅಂತ ಇರ್ತಾರೆ. ನಮ್ಮ ನೋಡಿ, ಇವ್ರ ಮಾತು ಇಷ್ಟೊತ್ತು ಕೇಳಿದಿರ ನೀವು. ಒಂದು ಜಲಕ್ಕೆ ನಮಗೋಸ್ಕರ ತೋರಿಸ್ತಾರೆ ಅವರು ನೀರಲ್ಲಿ. ತುಂಬ ದೊಡ್ಡ ಹೆಸರಾಂತ ಈಜುಪಟು, ತುಂಬ ಅನುಭವಿ. ಹಾಗಾಗಿ ಇಲ್ಲೇ ಅವರು ಒಂದು ಮನೆ ಪಕ್ಕದಲ್ಲೇ ಒಂದು ಬಾವಿ ಇದೆ, ಅಲ್ಲಿ ಈಜುತ್ತಾರೆ ಅವರು. ಈಜುಬಿಟ್ಟು ತೋರಿಸ್ತಾರೆ, ಯಾವುದೆಲ್ಲ ಆಸನ ತೋರಿಸ್ತಾರೆ. ವೀಕ್ಷಕರಿಗೆ ಇದೊಂದು ಜಲಕ್ಕೆ ನಿಮಗೋಸ್ಕರ. ಅನುಕರಣೆ ಮಾಡೋಕ್ಕೆ ಯಾರು ಹೋಗ್ಬೇಡಿ, ತುಂಬ ಅನುಭವಿಸ್ತಾರೆ. ಆದ್ದರಿಂದ ಒಂದ್ಸಲ ಬಂದು ನೋಡ್ಕೊಬರೋಣ.